ಈ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ ನಾವು ಇಡೀ ರಾಜ್ಯದ ದೇಶದ ಪ್ರಜಾಪ್ರಭುತ್ವವಾದಿಗಳು, ಯುವಕರು, ವಿದ್ಯಾರ್ಥಿಗಳು 2028 ಹೈಕಮಾಂಡ್ಗೆ ಹೋಗಬಾರ್ದು. ನಮ್ಮ ರಾಜ್ಯ ಯಾವುದೇ ತರಕ್ಕೂ ಹೋಗಬಾರ್ದು. ಬರೀ ಕಾಂಗ್ರೆಸ್ ಎತ್ತಲಲ್ಲ, BJPಯವರು ಯಡಿಯೂರಪ್ಪನವ್ರನ್ನ ಕಿತ್ತಾಕ್ಬಿಡ್ತು. ನನಗೂ ಯಡಿಯೂರಪ್ಪನವ್ರಿಗೂ ಸ್ನೇಹನೂ ಇತ್ತು, ಇತ್ತೀಚೆಗೆ ಆಗೋದಿಲ್ಲ, ಆ ವಿಚಾರ ಬೇರೆ. ಆದರೆ ಯಡಿಯೂರಪ್ಪ ಕೊನೆಯ ದಿನ ರಾಜೀನಾಮೆ ಕೊಡುವಾಗ ಕಣ್ಣೀರಿಟ್ಟರು. ಅವರ ಹೈಕಮಾಂಡು ಅದೇ ಕೆಲಸ ಮಾಡಿದ್ರು. ಇದು ಹಿಂದಿ ಹೈಕಮಾಂಡ್ ನಮ್ಮ ರಾಜ್ಯವನ್ನು ಆಳೋದಕ್ಕೆ ಹೊರಟಿದ್ದಾರೆ. ಇದರ ಜೊತೆಯಲ್ಲಿ ಮಮತಾ ಬ್ಯಾನರ್ಜಿಯನ್ನು ಎಷ್ಟು ಹಿಂಸೆ ಕೊಡಬೇಕು, ಎಷ್ಟು ತೊಂದರೆ ಕೊಡಬೇಕು ಕೊಟ್ಟು ಅವರನ್ನು ಓಡಿಸ್ತೀರಿ. ತಮಿಳುನಾಡಿನಲ್ಲಿ DMKಗೆ ಎಷ್ಟು ತೊಂದರೆ ಕೊಡಬೇಕು ಎಲ್ಲ ಕೊಟ್ಟು ಓಡಿಸ್ತೀರಿ. ಮತ್ತು ನಮ್ಮ ಸಿಂಗಮ್ ಅಂತ ಅವರಿಗೆ ಕರೆದು, ಅವ್ರ ಹೆಸರು ಹೇಳ್ರಿ, ಅಣ್ಣಾಮಲೆ ನಮ್ಮಲ್ಲಿ ಅಧಿಕಾರದಲ್ಲಿದ್ದರು. ಅವ್ರನ್ನ ಕರೆದು ನಿಮಗೆ ರಾಜ್ಯ ಕೊಡ್ತೀವಿ, ದೇಶ ಕೊಡ್ತೀವಿ, ನಿಮಗೆಲ್ಲ ಕೊಡ್ತೀವಿ ಅಂತ ಹೇಳಿ ಅಣ್ಣಾಮಲೆನ ನಡುನೀರಿನಲ್ಲಿ ಪ್ರಧಾನಮಂತ್ರಿಯವರು, ಹೋಮ್ ಮಿನಿಸ್ಟ್ರವರು ಕೈ ಬಿಟ್ಟರು. ಇದು ಪ್ರಜಾಪ್ರಭುತ್ವ. ಅದಕ್ಕಾಗಿ 2028 ನಾನು ನನ್ನ ಹೋರಾಟ ಸುಮಾರು 65-70 ಬಂದ್ಬಿಡ್ತು. 59ರಿಂದ ಹೋರಾಟ, ನಿರಂತರ ಹೋರಾಟ. ಜವರೇಗೌಡರು ಮುಂದಿನ ಮುಖ್ಯಮಂತ್ರಿ ವಾಟಾಳ್ ನಾಗರಾಜ್ ಅಂತರು. ನಾನು ಅವ್ರಿಗೆ ಹೇಳಿದೆ, ಬೇಡಿ, ಕನ್ನಡ ಬಿಟ್ಟು ಅತ್ತಿತ್ತ ಅಳ್ಳಾಡಲ್ಲ ಅಂದೆ. ಅಂಥ ಅನೇಕ ಸಂದರ್ಭಗಳು ನನಗೆ ಒದಗಿ ಬಂತು. ಮಂತ್ರಿ ಆಗ್ತಕ್ಕಂಥ ಸಂದರ್ಭ ಒದಗಿ ಬಂತು. ಆದರೂ ಆಗಲಿಲ್ಲ. ನಿಜಲಿಂಗಪ್ಪನವ್ರು ಕರೆದ್ರು, ದೇವರಾಜರ್ನವ್ರು ಕರೆದ್ರು, JH ಪಟೇಲ್ ಕರೆದ್ರು, ಯಾರು ಕರೆದ್ರು ಹೋಗಲಿಲ್ಲ. ಆದರೆ ಸ್ವಾಭಿಮಾನಕ್ಕಾಗಿ, ಕನ್ನಡಿಗರ ಸ್ವಾಭಿಮಾನಕ್ಕಾಗಿ, ಕನ್ನಡ ನಾಡಿನ ಜನರಿಗಾಗಿ ನಾನು ಅಧಿಕಾರಕ್ಕೆ ಬರಲೇಬೇಕಾಗಿದೆ. 2028 ಸ್ವಾಭಿಮಾನ, ವಿದ್ಯಾರ್ಥಿಗಳು, ಯುವಕರು, ಪ್ರಾಮಾಣಿಕರು ಈ ರೀತಿ ಭ್ರಷ್ಟಾಚಾರ ಹೋಗಬೇಕಾ? ಈ ಲೂಟಿ ಹೋಗಬೇಕಾ? ಅನ್ಯಾಯ ಹೋಗಬೇಕಾ? ಇದು ಸರಿಯಾಗಬೇಕಾದರೆ ವಾಟಾಳ್ ನಾಗರಾಜ್ ಅಧಿಕಾರಕ್ಕೆ ಬರಲೇಬೇಕು. ಇದಕ್ಕಾಗಿ ಈಗಾಗಲೇ ನಿಮ್ಗೆ ಹೇಳ್ತೀನಿ, ಸಾಮಾಜಿಕ ಜಾಲತಾಣದಿಂದ ಭಾರಿ ಬೆಂಬಲ ಬರ್ತಾ ಇದೆ ನನಗೆ. ವಾಟಾಳ್ ನಾಗರಾಜ್ ನೀವಾಗಬೇಕು ಭಾಳ. ಆ ದೃಷ್ಟಿಯಿಂದ ಹೋರಾಟ ನಿರಂತರವಾಗಿ ಮಾಡಿ ಸ್ವಾಭಿಮಾನಕ್ಕಾಗಿ ಹೈಕಮಾಂಡ್ ವಿರುದ್ಧ, ಇದು ಸಿದ್ದರಾಮಯ್ಯನೇ ಅವರ ಬಗ್ಗೆ ಅವರು ಎಲ್ಲಾದರೂ ಇರಲಿ ನಿಮ್ಗೆ ಹೇಳೋದಾದರೆ, ನಾನು ಅವರ ಅಧಿಕಾರದಿಂದ ಇಳಿದ ತಕ್ಷಣ ಯಾರು ನೀವೇನಾದರೂ ಹೇಳ್ಕೊಳ್ಳಿ, ಒಂದು ರೀತಿ ಕತ್ಲೆ ಕಂಡಂಗೆ ಕಂಡುಬಿಡ್ತು. ಒಂದು 3 ದಿವಸ ಕಗ್ಗತ್ತಲೆ ಕಂಡಂಗೆ ಕಾಣ್ತು. ಒಳ್ಳೆ ಮನುಷ್ಯ, ಕೊಡಬೇಕಾಯಿತು. ಇನ್ನೂ ಒಂದು 2 ವರ್ಷ 3 ವರ್ಷ ನಮ್ಮ ಕೈಲಿ ಆಗಲ್ಲ ಅನ್ನೋವರೆಗೂ ಕೊಟ್ಟಿದ್ದರೆ ಈ ರಾಜ್ಯಕ್ಕೆ ಗೌರವ. ಒಬ್ಬ ಮುಖ್ಯಮಂತ್ರಿ ಅನ್ನೋರು ಒಬ್ಬ ಸಂತನ ಥರ ಇದ್ದರು ಸಿದ್ದರಾಮಯ್ಯ. ಕೊಡಬೇಕಾಗಿತ್ತು. ಸಿದ್ದರಾಮಯ್ಯನ ಮುಖ ಆವತ್ತು ಅವ್ರ ಮಗ ತೀರ್ಕೊಂಡಿದ್ದಾಗ ಏನು ನೋವಿತ್ತು, ಅದೇ ನೋವಿತ್ತು, ತೋರಿಸ್ಕೊತಿರ್ಲಿಲ್ಲ. ಭಾಳ ನೋವು. ನಾನು ಹಂಗೂ ಕೊನೆಯಲ್ಲಿ ಹೋಗಿ ಕೊಡಬೇಡಿ ಅಂಥೇಳಿ ಸ್ಪಷ್ಟವಾಗಿ ಹೇಳಿದೆ. ಅವ್ರು ಇಲ್ಲ ಕೊಟ್ಬಿಡ್ತೀನಿ, ನಾ ಮಾತು ಕೊಟ್ಬಿಟ್ಟೆ. ಮಾತು ಕೊಡದೆ ಅವ್ರನ್ನೇನು ಮಾಡೋಕ್ಕಾಯ್ತಿರಲಿಲ್ಲ. ರಾಜೀನಾಮೆ ಕೊಡಲ್ಲ ಅಂದರೆ
ಏನು ಮಾಡ್ತಿದ್ರು? 2 ಭಾಗ 3 ಭಾಗ ಆಗಿ ದಿಕ್ಕೆಟ್ಟೋಗಿರೋದು. ಅವರು ಭಾಳ ಗೌರವವಾಗಿ ನಡ್ಕೊಂಡ್ರು, ರಾಜೀನಾಮೆ ಕೊಟ್ಟರು. ಸಂವಿಧಾನ ಪರವಾಗಿ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದಿದ್ದಾರೆ. ನಮಗೇನು